ಆಮೇಲೆ ಏನಾಯಿತು? ಈಗ ಅವ್ರು ಎಲ್ಲಿದ್ದಾರೆ? ಏನು ಮಾಡಿದೆ ಅವ್ರನ್ನ? ಅವರು ನನ್ನ ಭದ್ರವಾದ ಕೋಟೆಯಲ್ಲಿದ್ದಾರೆ. ಯಾಕೆ ಯಾಕೆ ಹೀಗೆ ಮಾಡಿದೆ? ಯಾಕೆ ಹೇಗೆ ಮಾಡಿದ್ನ? ಅವರು ತಪ್ಪು ಮಾಡಿದ್ರು, ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ನನ್ನಿಂದ ನನ್ನ ಅರ್ಜುನನ್ನು ದೂರ ಮಾಡಿದ್ದು ತಪ್ಪು, ಅದಕ್ಕೆ ಶಿಕ್ಷೆ. ನಾನು ಒಂಟಿತನದಲ್ಲಿ ಬೇಯೋ ಹಾಗೆ ಮಾಡಿದ್ರು, ಅದಕ್ಕೆ ಶಿಕ್ಷೆ. ಅವರು ನನಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತಂದರೆ ನನಗಿನ್ನೂ ಅವರ ಮೇಲಿನ ಕೋಪ ಹಾಗೆ ಕುದೀತಾ ಇದೆ. ಅವರು ನಾನು ನೋವು ಅನುಭವಿಸಿದಾಗೆ ಅನುಭವಿಸೋವರೆಗೂ ಅವ್ರಿಗೆ ಜಯಂತ ಮುಕ್ತಿ ಕೊಡೋದಿಲ್ಲ. ಅವರು ಹೀಗೆ ಹಿಂಸೆ ಪಡ್ತಾನೆ ಇರಬೇಕು. ಆದರೆ ನನ್ನ ಚಿನ್ನು ಮರಿಗೆ ವಿಷಯ ಗೊತ್ತಾಗಿ ಹೋಗಿದೆ. ಈಗ ಮದರ್ ಇಂಡಿಯಾ ಬೇರೆ ನಮ್ಮ ಮನೆಯಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಜಯಂತ್, ಈ ಚಿನ್ನು ಮರಿ ಅಂದರೆ ಯಾರು? ಚಿನ್ನು ಮರಿ ಅಂದರೆ ನನ್ನ ಕುಟುಂಬ. ಜಾನ್ವಿ ಅವರು ನನ್ನ ಪ್ರೀತಿಯ ದೇವತೆ. ನಾನು ಒಂಟಿತನದಲ್ಲಿದ್ದಾಗ ನನಗೆ ಜಂಟಿಯಾಗಿ ಬಂದವರು. ನನಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಬೇಡ. ಅವರು ಒಬ್ಬರಿದ್ರೆ ಸಾಕು. ಅವ್ರ ಮಾತು, ಹಾಡು, ತುಂಟತನ ಎಲ್ಲದನ್ನು ನೋಡಿಕೊಂಡು ಜಗತ್ತನ್ನೇ ಮರ್ತು ಬಿಡ್ತಾನೆ. ಆದರೆ ಅವ್ರು ಈಗ ತಾನೇ ಕ್ಷಮಿಸಿದ್ದಾರೆ. ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನನ್ನ ಜೊತೆ ಜೀವನ ಮಾಡಕ್ಕೆ ಬಂದಿದ್ದಾರೆ. ಈಗ ಮದರ್ ಇಂಡಿಯಾ ವಿಷಯ ಗೊತ್ತಾದರೆ ಅವ್ರು ಖಂಡಿತ ನನ್ನ ಜೊತೆ ಇರೋದಿಲ್ಲ. ಇಲ್ಲ, ಅವ್ರಿಗೆ ವಿಷಯ ಗೊತ್ತಾಗಬಾರ್ದು. ಅವ್ರನ್ನ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಚಿನ್ನು ಮರಿ ನನ್ನ ಜೊತೆನೇ ಇರಬೇಕು. ಅರ್ಜುನ್ ಅಮ್ಮ ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಈಗ ಅವ್ರನ್ನ ಎಲ್ಲಿ ಹುಡುಕ್ತೀರಾ? ಅವ್ರು ಸಿಗ್ತಾರೆ ಅನ್ನೋ ನಂಬಿಕೆ ಇದೆಯಾ? ಸಿಗ್ತಾರ ಅಲ್ಲ, ಅವರು ನನ್ನ ಹತ್ರನೇ ಇದ್ದಾರೆ. ಎಲ್ಲಿದ್ದಾರೆ ಈಗ ಅವರು? ಅವರನ್ನ ಜೋಪಾನವಾಗಿ ಒಂದು ಕಡೆ ಮಚ್ಚಿಟ್ಟಿದ್ದೀನಿ. ಆದರೆ ಈ ವಿಷಯ ಚಿನ್ನ ಬರೀ ಗೊತ್ತಾಗಬಾರ್ದು. ಪರವಾಗಿಲ್ಲ, ಅವ್ರು ಯಾರಿಗೂ ಹೇಳೋದಿಲ್ಲ. ಎಲ್ಲಿದ್ದಾರೆ ಅಂತ ಹೇಳಿ. ಅವ್ರು ಇನ್ನೇನು ಹೇಳ್ತಿದ್ರು, ಅವ್ರು ಇವಾಗ ಅದನ್ನು ಹೇಳಲಿಲ್ಲ ಅಂದರೆ ನಾವಿಷ್ಟೆಲ್ಲ ಮಾಡಿದ್ದು ವ್ಯರ್ಥ ಆಗೋಗುತ್ತೆ. ದಯವಿಟ್ಟು ಇನ್ನೊಂದು ಇಂಜೆಕ್ಷನ್ ಏನಾದರೂ ಕೊಟ್ಟು ಬಾಯಿ ಬಿಡಿಸ್ಬೋದಾ? ಈಗ ಇನ್ನೊಂದು ಇಂಜೆಕ್ಷನ್ ಕೊಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ಅವನು ತುಂಬ ಮೆಂಟಲ್ ಸ್ಟ್ರೆಸ್ಸಲ್ಲಿ ಇರ್ತಾನೆ. ಮತ್ತೊಂದು ಇಂಜೆಕ್ಷನ್ ಕೊಟ್ಟರೆ ಅವ್ರ ಜೀವಕ್ಕೆ ಅಪಾಯ. ಒಂದು ಇಂಜೆಕ್ಷನ್ಗೂ ಇನ್ನೊಂದು ಇಂಜೆಕ್ಷನ್ಗೂ ಮಿನಿಮಮ್ 48 ಅವರ್ಸ್ ಗ್ಯಾಪ್ ಇರಬೇಕು. ನಾನು ಆ ರಿಸ್ಕ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಹಾಗಿದ್ರೆ ಏನು ಮಾಡೋದು ಸರ್? ಅವ್ರಿಗೆ ಪೂರ್ಣವಾಗಿ ಪ್ರಜ್ಞೆ ಬರೋದಕ್ಕೆ ಇನ್ನೂ 5 ನಿಮಿಷ ಟೈಮ್ ಇದೆ. ಅಷ್ಟರಲ್ಲಿ ನೀನು ಅವ್ರನ್ನ ಎಲ್ಲಿಂದ ಕರ್ಕೊಂಡ್ಬಂದ್ಯೋ ಅಲ್ಲಿಗೆ ಕರ್ಕೊಂಡು ಹೋಗು. ಆಗ ಅವ್ರಿಗೆ ನಿನ್ನ ಮೇಲೆ ಅನುಮಾನ ಬರೋದಿಲ್ಲ. ಮುಂದಿಂದು ಮತ್ತೆ ಆಮೇಲೆ ಪ್ರಯೋಗ ಮಾಡೋಣ. ಸರಿ ಸರ್, ಹಾಗೆ ಮಾಡ್ತೀರಿ.